ಸ್ವಯಂ ರಕ್ತದಾನ ಮಾಡಿ ಶಿಬಿರಕ್ಕೆ ಚಾಲನೆ ನೀಡಿದ ವೈದ್ಯಾಧಿಕಾರಿ ಯಶವಂತ್. ಚೇಳೂರಿನಲ್ಲಿ ಯುವಕರಿಂದ ಉತ್ತಮ ಸ್ಪಂದನೆ. ತುಮಕೂರು ರಕ್ತದಾನವು ಮತ್ತೊಬ್ಬರ ಜೀವ ಉಳಿಸುವ ಮಹಾದಾನ ಎಂಬ ಸಂದೇಶದೊಂದಿಗೆ ಚೇಳೂರು ಗ್ರಾಮ ಪಂಚಾಯಿತಿ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ತುಮಕೂರು ಜಿಲ್ಲೆ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚೇಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಚೇಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಚಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಯಿತು. ಶಿಬಿರಕ್ಕೆ ಯುವಕರು ಉತ್ಸಾಹದಿಂದ ಆಗಮಿಸಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಉತ್ತಮ ಸ್ಪಂದನೆ ನೀಡಿದರು. ವಿಶೇಷವೆಂದರೆ ಚೇಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಯಶವಂತ್ ಸ್ವತಃ ರಕ್ತದಾನ ಮಾಡುವ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದವರು, ರಕ್ತದಾನವು ಮತ್ತೊಬ್ಬರ ಜೀವ ಉಳಿಸುವ ಪುಣ್ಯದ ಕಾರ್ಯ. ಆರೋಗ್ಯವಂತ ವ್ಯಕ್ತಿಗಳು ನಿಯಮಿತವಾಗಿ ರಕ್ತದಾನ ಮಾಡುವುದರಿಂದ ಯಾವುದೇ ಹಾನಿಯಿಲ್ಲ. ಪ್ರತಿಯೊಬ್ಬ ಅರ್ಹ ವ್ಯಕ್ತಿಯೂ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಚೇಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ನಿರೀಕ್ಷಣಾಧಿಕಾರಿ ತಾಹಿರ್, ಸಮುದಾಯ ಆರೋಗ್ಯಾಧಿಕಾರಿ ಸಂತೋಷ್, ಆಶಾ ಕಾರ್ಯಕರ್ತೆಯರು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ತುಮಕೂರು ಜಿಲ್ಲೆಯ ಸಿಬ್ಬಂದಿ, ಗ್ರಾಮಸ್ಥರಾದ ಆದಿತ್ಯ, ಕಿರಣ, ಯಶವಂತ್, ನವೀನ್, ರೈತ ಮುಖಂಡರು ಸೇರಿದಂತೆ ಸಾರ್ವಜನಿಕರು ಭಾಗವಹಿಸಿದ್ದರು. ಕ್ಯಾಮ್ರಾಮನ್ ರಮೇಶ್ ಜೊತೆ ಶಿವರಾಜ್ ಕುಮಾರ್, ತುಮಕೂರು. ಎಲ್ಲರೂ ಬಂದು ರಕ್ತದಾನ ಮಾಡಬೇಕು. ಒಬ್ಬ ರಕ್ತದಾನ ಮಾಡೋದ್ರಿಂದ 8ರಿಂದ 10 ಜನಕ್ಕೆ ಸಹಾಯ ಆಗುತ್ತೆ. ಅದರಿಂದ ಎಲ್ಲರೂ ಬಂದು ರಕ್ತದಾನ ಮಾಡಬೇಕು. ಮೊದಲ ಬಾರಿಗೆ ರಕ್ತದಾನ ಮಾಡ್ತಾರೆ. ಅವರು ಮಾಡುವ ಸಲಹೆ ಅನ್ಸುತ್ತೆ. ಮೊದಲನೇ ಸಲ ರಕ್ತದಾನ ಮಾಡೋರು ಫಸ್ಟ್ ಆಫ್ ಆಲ್ ಏನು ತಿಳ್ಕೊಬೇಕಂದ್ರೆ 18 ವರ್ಷದ ಮೇಲ್ಪಟ್ಟಿರೋರು ಜೊತೆಗೆ 50 kgಗಿಂತ ಮೇಲ್ಪಟ್ಟಿರೋರು ಯಾರು ಬೇಕೋ ರಕ್ತದಾನ ಮಾಡ್ಬೋದು. ಸಕ್ಕರೆ ಕಾಯಿಲೆ ಇರ್ಬೋದು, BP ಇರ್ಬೋದು, ಯಾರು ಕೂಡ ರಕ್ತದಾನ ಬಗ್ಗೆ ಜನರ ತಪ್ಪು ಮಾಹಿತಿ ಇದೆ. ಅದಕ್ಕೆ ಸಾರ್ವಜನಿಕ ಏನಂತ ಹೇಳಕ್ಕೆ ರಕ್ತದಾನ ಮಾಡೋದ್ರಿಂದ ಮಾಡಿದ್ದ ಅರ್ಧ ಗಂಟೆಯಲ್ಲೇ ನೀವು ಎಷ್ಟು ರಕ್ತ ಕೊಟ್ಟಿರ್ತೀರ ಅಂದರೆ 350 ml ನಾವು ತೊಗೊಳ್ತೇವೆ. 350 ml ಅಷ್ಟು ಕೂಡ ಅರ್ಧದಿಂದ 1 ಗಂಟೆಯಲ್ಲಿ ಮತ್ತೆ ರಿಕವರಿ ಆಗಿಬಿಟ್ಟಿರುತ್ತೆ. ನಿಮ್ಮ ದೇಹದಲ್ಲಿ ಹಳೆ ರಕ್ತ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ಕೆಲವರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಮತ್ತು BP ಶುಗರ್ ಜಾಸ್ತಿ ಇರುತ್ತೆ, ಅದು ಕಂಟ್ರೋಲಿಗೆ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಜೊತೆಗೆ ಹೆಲ್ದಿ ಆಗ್ತಾರೆ. ಏನಂದರೆ ಈಗ ಸುಸ್ತಾಗೋದು, ಒಂಥರ ಮೈಂಟಲಿ ಸ್ಟೇಬಲ್ ಇಲ್ಲ ಅಂತ ಅನ್ಸೋದು, ಆ ಪ್ರತಿಯೊಂದು ಕೂಡ ರೆಕ್ಟಿಫೈ ಆಗೋದು ತುಂಬ ಚೆನ್ನಾಗಿ ಆಗ್ತಾರೆ. ಆದ್ದರಿಂದ ರಕ್ತದಾನ ಮಾಡೋದು ತುಂಬ ಒಳ್ಳೆಯದು. ಯಾವ ಆರೋಗ್ಯ ಸಮಸ್ಯೆ ಇರುವಂಥ ರಕ್ತದಾನ ಮಾಡ್ಬಾರ್ದು. ಅಂಟುರೋಗ ಅದು ಬಿಟ್ಟರೆ ಈಗ STDs ಅಂತ ಕರಿತೀವಿ, ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ನ ಬಿಟ್ಟರೆ ಬೇರೆ ಇನ್ನೆಲ್ಲ ಯಾವುದೇ ಕಾಯಿಲೆ ಇದ್ದರೂ ಕೂಡ ಮಾಡ್ಬೋದು. ರಕ್ತದಾನ ಮಾಡಿದ ನಂತರ ಮುನ್ನೆಚ್ಚರಿಕೆ ಕ್ರಮ ಏನು ವಹಿಸ್ಕೋಬೇಕು? ಏನಿಲ್ಲ, ನಾರ್ಮಲ್ ಆಗಿ ಊಟ ಇರ್ಬೋದು, ಒಳ್ಳೆ ಚೆನ್ನಾಗಿ ಊಟ ಮಾಡಬೇಕು, ಹಣ್ಣು ಹಂಪಲು ತರಕಾರಿ ಚೆನ್ನಾಗಿ ತಿನ್ನಬೇಕಾಗತ್ತೆ. ಅಷ್ಟು ಬಿಟ್ಟರೆ ಬೇರೆ ಏನು ಬೇಕಾಗಲ್ಲ. ಏನೇ ಆಗೋದಿದ್ರು ಇಲ್ಲೇ ಆಗಬೇಕು, ಕೊಟ್ಟಿದ ತಕ್ಷಣ ಆಗಬೇಕು. ಆಗಲಿಲ್ಲ ಅಂದರೆ ಮತ್ತೇನು ಆಗೋದಿಲ್ಲ. ಭಯ ಬೇಡ, ಭಯ ಎದ್ದು ಕೊಡೋವಂಥ ಬೇಡ. ಎಲ್ಲರೂ ರಕ್ತದಾನ ಮಾಡಬೇಕು. ಮಟ್ಟ ಎಲ್ಲರೂ ಮಾಡಿ ಒಂದು ಪ್ರಾಣ ಉಳಿಸೋದಕ್ಕೆ, ಮತ್ತು ನೀವೇ ಒಬ್ಬೇ ಪ್ರಾಣಕ್ಕಿಂತ ನೀವು ಹೆಲ್ದಿಯಾಗಿರ್ತೀವಿ. ಪ್ರಾಥಮಿಕ ಆರೋಗ್ಯ ಚೇಳೂರಿನಲ್ಲಿ ಉಚಿತ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು, ಈ ರಕ್ತದಾನ ಶಿಬಿರದಲ್ಲಿ ನಮ್ಮ ಚೇಳೂರು ಗ್ರಾಮ ಪಂಚಾಯಿತಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸ್ವಯಂ ಪ್ರೇರಿತರಾಗಿ ಈ ರಕ್ತದಾನ ಶಿಬಿರಕ್ಕೆ ಭಾಗವಹಿಸಿ ತಾವೆಲ್ಲರೂ ರಕ್ತದಾನ ಮಾಡಿ ಈ ರಕ್ತದಾನ ಕಾರ್ಯಕ್ರಮ ಮಾಡುವುದರಿಂದ ಈ ರಕ್ತದ ದಾನದಿಂದ ನಾವು ಸರಿಸುಮಾರು 3 ಜೀವಗಳನ್ನು ಉಳಿಸಬಹುದು. ತಮ್ಮ ಈ ರಕ್ತದಾನದಿಂದ ಈ 3 ಜೀವಗಳು ಉಳಿತವೆ ಎಂಬುದನ್ನು ತಾವು ಮನವರಿಕೆ ಮಾಡಿಕೊಂಡು ಈ ರಕ್ತದಾನ ಶಿಬಿರದಲ್ಲಿ ತಾವು ಭಾಗವಹಿಸಬೇಕು ಮತ್ತು ರಕ್ತದಾನ ಎಲ್ಲ ದಾನಗಳಲ್ಲಿಯೇ ಶ್ರೇಷ್ಠ ದಾನ ಎಂಬ ಒಂದು ಉದ್ದೇಶವನ್ನು ಈ ಸಮಾಜಕ್ಕೆ ನಾವೆಲ್ಲರೂ ಕೂಡ್ಕೊಂಡು ಸಾರಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮ ಎಲ್ಲರನ್ನೂ ಕೇಳ್ಕೊಳ್ತೀನಿ. ನನ್ನ ಹೆಸರು ನವೀನ್ ಅಂತ. ಚೇಳೂರು ಪ್ರಾಥಮಿಕ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಅದರಿಂದ ನಾವು ಬ್ಲಡ್ನ ಡೊನೇಟ್ ಮಾಡೋಣ ಅಂತ ಬಂದಿದ್ದೀವಿ. ಬ್ಲಡ್ ಡೊನೇಟ್ ಮಾಡೋದ್ರಿಂದ ನಮಗೂ ಎಷ್ಟು ಬಾರಿ ಮಾಡಿದ್ದೀವಿ ಬ್ಲಡ್ ಡೊನೇಟಲ್ಲೇ ನಾನಲ್ಲೇ ಒಂದು 5-6 ಸಲ ಮಾಡಿದ್ದೀನಿ. ಆ ಬ್ಲಡ್ ಡೊನೇಟ್ ಮಾಡೋದ್ರಿಂದ ನಮ್ಮ ಆರೋಗ್ಯನೂ ನಾವು ಕಾಪಾಡ್ಕೊತೀವಿ ಮತ್ತು ಬೇರೆ ಪ್ರಾಣವನ್ನು ಉಳಿಸೋವಂಥ ಸೌಭಾಗ್ಯ ನಮಗೆ ದೊರಕಿಸ್ತೀವಿ. ಇವತ್ತು ಚೇಳೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ಜಿಲ್ಲಾಸ್ಪತ್ರೆ ರೆಡ್ ಕ್ರಾಸ್ ಭವನದಿಂದ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದರು. ನಾವು ಈ ಬಾರಿ 4ನೇ ಬಾರಿ ರಕ್ತದಾನ ಮಾಡ್ತಾಯಿದ್ದೀನಿ. ಎಲ್ಲರೂ ರಕ್ತದಾನದ ಬಗ್ಗೆ ತಪ್ಪು ಅಭಿಪ್ರಾಯ ತಿಳ್ಕೊಂಡಿದ್ದಾರೆ. ರಕ್ತದಾನ ಮಾಡೋದ್ರಿಂದ ನಮಗೂ ಒಳ್ಳೆಯದು,
ಮತ್ತು ರಕ್ತದಾನ ಮಾಡೋದ್ರಿಂದ ಇನ್ನೊಬ್ಬರಿಗೆ ಜೀವ ಉಳಿಸ್ದಂಗೆ ಆಗುತ್ತೆ. ನಾವು ಈ ದಿನ ವಿಶೇಷ ಯಾಕಂದರೆ ನಮ್ಮ ಗುಬ್ಬಿ ತಾಲೂಕಿನ ಹೆಮ್ಮೆಯ ಜನಪ್ರಿಯ ನಾಯಕರಾದಂಥ ದೀನ ದಲಿತರ ಆಶಾಕಿರಣರಾಗಿರ್ತಕ್ಕಂಥ ನಮ್ಮ ಅನ್ನದಾತರಾದಂಥ ವಾಸನ ಅವರ ಹುಟ್ಟುಹಬ್ಬ ಇತ್ತು. ಮೊನ್ನೆ ಕೊಡಬೇಕಾಯಿತು, ಆದರೆ ನಮ್ಮ ಚೇಳೂರಿನಲ್ಲಿ ಇವತ್ತಿರೋದ್ರಿಂದ ನಾವಿಲ್ಲಿ ಕೊಟ್ಟಿದ್ದೀವಿ. ಹಾಗೆ ಈ ಮೂಲಕ ನಮ್ಮ ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ನನ್ನ ಹೆಸರು ಕಿರಣ್ ಅಂತ ಹೇಳಿ. ಇಂದು ನಮ್ಮ ಚೇಳೂರಿನಲ್ಲಿ ತುಮಕೂರು ರೆಡ್ ಕ್ರಾಸ್ ವತಿಯಿಂದ ಆರೋಗ್ಯ ಬ್ಲಡ್ ಕ್ಯಾಂಪ್ನ ಅರೇಂಜ್ ಮಾಡಿದ್ರು. ನಾವು ಎಲ್ಲ ಒಂದು ಬಂದಿಲ್ಲಿ ರಕ್ತವನ್ನು ಕೊಟ್ಟು ಒಂದು ಬೇರೆ ಒಬ್ಬರು ಪ್ರಾಣ ಉಳಿಸುವಂಥ ಒಂದು ಕೆಲಸದಲ್ಲಿ ನಾವು ಭಾಗಿಯಾಗಿದ್ದೀವಿ. ಮತ್ತು ಎಲ್ಲರೂ ಬಂದು ಯುವಕರು ಹೆಚ್ಚಿನಾಗಿ ರಕ್ತ ಕೊಟ್ಟು ಈ ಒಂದು ಶಿಬಿರಕ್ಕೆ ಯಶಸ್ಸಾಗಬೇಕು ಅಂತೇಳಿ ನಾನು ನಿಮ್ಗೆ ಕೋರ್ಕೊತಾ ಇದ್ದೀನಿ. ಚೇಳೂರು PHCಯಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಒಳ್ಳೆಯದು. ನಾವು ಕೂಡ ಇದೊಂದು ರಕ್ತದಾನವನ್ನು ಮಾಡಿದ್ದೀವಿ. ಹೆಚ್ಚಿನ ಜನ ರಕ್ತದಾನ ಶಿಬಿರಗಳಲ್ಲಿ ಭಾಗವಹಿಸಬೇಕು. ರಕ್ತವನ್ನು ನೀಡೋದ್ರ ಮೂಲಕ ಬೇರೆ ಬೇರೆ ಹಂತಗಳಲ್ಲಿ ತೊಂದರೆಯಲ್ಲಿರ್ತಕ್ಕಂಥ ಎಲ್ಲ ರೋಗಿಗಳಿಗೆ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ರಕ್ತದಾನ ಮಾಡಬೇಕಂತೇಳಿ ನಾವು ಕೂಡ ಮನವಿ ಮಾಡ್ತೀವಿ.